ದಾವಣಗೆರೆ ಉಪಚುನಾವಣೆಯ ಸಂಪೂರ್ಣ ಮಾಹಿತಿ ಹೇಳ್ತಾನೆ ಕೇಳ್ರಿ. ಏನೇನಲ್ಲಿ ಘಟನಾವಳಿಗಳಾದವು, ಯಾವ ರೀತಿ ತಿರುವು ಪಡೀತು, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಯಾಕೆ ವಂಚಿತ ಆಯಿತು, ಅಲ್ಪಸಂಖ್ಯಾತರು 1,00,000 ವೋಟ್ ಇದ್ದರೂ ಸಹಿತ ಅಲ್ಲಿ ಟಿಕೆಟ್ ಸಿಗಲಿಲ್ಲ, ಅಲ್ಲಿ ಸಾದಿಕ್ ಪೈಲ್ವಾನನ ಇತಿಹಾಸ ಏನು, ಸಾಮ್ರಾಜ್ಯ ಏನು, ಇದನ್ನು ಭಾಳ ಗಮನ ಹರಿಸಿ ಕೇಳಬೇಕು ದಾವಣಗೆರೆ ಮತದಾರರು. ದಾವಣಗೆರೆ ಮತದಾರರು, ಪುಣ್ಯವಂತ ಮತದಾರರು, ಇವತ್ತು ಸಾದಿಕ್ ಪೈಲ್ವಾನ್ ಬಗ್ಗೆ ಇಷ್ಟೊಂದು ಅನುಕಂಪ ತೋರಿ ಕಣದಿಂದ ಹಿಂದೆ ಸರಿಯಾಗಿ ಹಚ್ಚಿರಿ. ಆದರೆ ಸಾದಿಕ್ ಪೈಲ್ವಾನ್ಗೆ ಇನ್ನೂ ತನಕ ಹುದ್ದೆ ಕೊಟ್ಟಿಲ್ಲಲ್ರಿ. ಸಾದಿಕ್ ಪೈಲ್ವಾನ್ದ ಇತಿಹಾಸ ಏನು? ಸಾದಿಕ್ ಪೈಲ್ವಾನ್ ಈಗಾಗಲೇ ಕಣದಲ್ಲಿ ಎಲ್ಲ ಅಭ್ಯರ್ಥಿಗಳನ್ನು ಭೇಟಿಯಾಗಿ, ಪ್ರತಿಯೊಂದು ಮನೆಗೆ ಭೇಟಿಯಾಗಿ ಇವತ್ತು ಕಾಂಗ್ರೆಸ್ಸದ ಬಾವುಟ ಹಾರಿಸೋ ಸಲುವಾಗಿ ಪ್ರಯತ್ನ ಮಾಡಕತ್ತಾನೆ. 45-50 ವರ್ಷಗಳ ಇತಿಹಾಸದಿಂದ ಇದೇ ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಅನೇಕ ಸಮಾಜ ಕಾರ್ಯಗಳನ್ನು ಮಾಡಿ ಇದೇ ಮೈಸೂರಿನ ವೀರಕೇಸರಿ ಕುಸ್ತಿ ಪೈಲ್ವಾನ್ ಗೋಲ್ಡ್ ಮೆಡಲ್ ಹೊಡೆದಂಥ ಸಾದಿಕ್ ಪೈಲ್ವಾನ್. ಹೋಗಿ ನೋಡ್ರಿ, ಮನ್ಯಾಗ ಸರ್ಟಿಫಿಕೇಟ್ ಐತಿ. ಕೇಸರಿ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಆದರೆ ಈ ಸಾದಿಕ್ ಪೈಲ್ವಾನ್ ಮೇಲೆ ಅಲ್ಲಿರುವಂಥ 80ರಿಂದ 1,00,000 ಮತದಾರರು ಪ್ರೀತಿ ಇಟ್ಟಿದ್ದರು. ಟಿಕೆಟ್ ಸಿಗಬೇಕು, ಅಲ್ಪಸಂಖ್ಯಾತರಿಗೆ ನೋವನ್ನು ಮಾಡಬಾರ್ದು, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕನ್ನೋದಾಗ ಅಷ್ಟೊತ್ತಿನಲ್ಲಿ ಇಲ್ಲೇ 2 ಗುಂಪುಗಳಾಗಿ ಗಲಿಬಿಲಿಗೊಂಡು ಗೊಂದಲದ ವಾತಾವರಣ ನಿರ್ಮಾಣ ಮಾಡಿ ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ತಪ್ಪಿಸಿದರು. ಮತ್ತು ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನಿಗೆ ಪಾಲಾಯಿತು ಟಿಕೆಟು. ಈಗ ಅದು 2ನೇ ಅಧ್ಯಾಯ. ಈಗ ಸಾದಿಕ್ ಪೈಲ್ವಾನ್ ಕಳೆದ 50 ವರ್ಷಗಳಿಂದ ಅಲ್ಲಿ ಅಂಜುಮನ್ ತಂಜೀಮ್ ಉಪಾಧ್ಯಕ್ಷ ಮತ್ತು ಅಧ್ಯಕ್ಷನಾಗಿ 16 ವರ್ಷಗಳಿಂದ ಸಮಾಜ ಸೇವೆ ಮಾಡಿದ್ದು ಸಾದಿಕ್ ಪೈಲ್ವಾನ್ದ ಕಂಡುಹಿಡಿಬೇಕಲ್ರಿ. ಈಗ ತಕ್ಷಣ ಸುರ್ಜೇವಾಲಾ ಬಂದಾಗ ಇನ್ನೂವರೆಗೆ ಯಾವುದು ಘೋಷಣೆ ಮಾಡಿಲ್ಲ. ಇದೇ ಶಿಗ್ಗಾಂವಿ ಚುನಾವಣೆ ಆದಾಗ ಅಲ್ಲಿ ಅಭ್ಯರ್ಥಿಯನ್ನು ಹಿಂದಕ್ಕೆ ಪಡೆಯುವಾಗ ತಕ್ಷಣ ಆದೇಶ ಆಯಿತು. ಆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಆಯ್ಕೆ ಆಗಬೇಕಾದ್ರೆ ಆವಾಗ ರೂಪಿಸಿದ ತಂತ್ರವೇ ಈಗ ಸಾದಿಕ್ ಪೈಲ್ವಾನ್ಗೆ ಮಾಡಬೇಕು. ಸಾದಿಕ್ ಪೈಲ್ವಾನ್ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷದ ಸಿಪಾಯಿ, ತನ್ನ ಮೌಲ್ವಿಗಳಿಗೆ, ಉಲೇಮಾಗಳಿಗೆ, ಅಲ್ಲಿ ಸಮಾಜದ ಮುಖಂಡರಿಗೆ ನೋವಾಗಬಾರ್ದು. CM ಸಿದ್ದರಾಮಯ್ಯ, DK ಶಿವಕುಮಾರ್ ಅವರ ಮಾತಿಗೆ ವಚನ ಕೊಟ್ಟು ಇಲ್ಲಿ ಬಂದು ಕಾರ್ಯಕರ್ತನಾಗಿ ಕೆಲಸ ಮಾಡಕತ್ತ, ಮತ್ತು ಅಲ್ಲಿ ಸಮರ್ಥನ ಆರಿಸಿ ತರುವಲ್ಲಿ ಸಪೋರ್ಟ್ ಮಾಡಕತ್ತ. ಆದರೆ ಸಾದಿಕ್ ಪೈಲ್ವಾನನ ಇನ್ನೂ ಕೊರತೆ ತುಂಬಕ್ಕಿರಲ್ಲ. ಸಾದಿಕ್ ಪೈಲ್ವಾನ್ಗೆ ನಿಗಮ ಮಂಡಳಿ ಅಧ್ಯಕ್ಷ ಆದೇಶ ಮಾಡಬೇಕು ಸಿದ್ದರಾಮಯ್ಯನವರೇ ತಕ್ಷಣ. ಇಲ್ದಿದ್ರೆ 28ಕ್ಕೆ ಠೇವಣಿ ನಷ್ಟ ಆಕೈತಿ. ಈ ಸಾದಿಕ್ ಪೈಲ್ವಾನನ ಶಕ್ತಿ ನೋಡಿಲ್ಲ ನೀವು. ಅಲ್ಲಿ ಈಗಾಗಲೇ ಬಹಳಷ್ಟು ಚುರುಕಿನಿಂದ ಸಕ್ರಿಯ ಕಾರ್ಯಕರ್ತನಾಗಿ ಪ್ರತಿ ಮನೆ ಭೂತ ಮಟ್ಟದ ಕೆಲಸ ಮಾಡಕತ್ತಾನ. ಇದೇ ಸಲೀಂ ಅಹ್ಮದ್ ಮತ್ತು ಈ ಸಾದಿಕ್ ಪೈಲ್ವಾನ್ ಅಲ್ಲಿ ಈಗಾಗಲೇ ಸೈಯದ್ ನಾಸೀರ್ ಹುಸೇನ್ ಬಂದ ಠಿಕಾಣ ಹುಡ್ಯಾರ. ಮತ್ತೆ ಬಿರುಗಾಳಿ ಹಂಗೆ ಬಂದರು ಜಮೀರ್ ಅಹ್ಮದ್ ಖಾನ್ ಎಲ್ಲಿ ನೋಡಿದಲ್ಲಿ ಕೈ ಮಾಡಿರು, ಸಾವಿರಾರು ಮಂದಿ ಸೇರಿರು. ಈಗ ಅಲ್ಲಿ ಎಲ್ಲ ತಂಪು ವಾತಾವರಣ ಆಯಿತು, ಗೊಂದಲ ನಿವಾರಣೆ ಆಯಿತು. ಆದರೆ ನಾವೊಂದು ವಿಡಿಯೋ ಮಾಡಿದ್ದೀವಿ ರೀ, 3 ಮಂದಿ ಜಮೀರ್ ಅಹ್ಮದನ್ನು ಕೆಡ್ಸಾಕತ್ತಾರ. ಅದನ್ನು ನೀವು ಹೇಳ್ಬೇಕು, ನಿಮಗೆ ಬಿಟ್ಟಿದ್ದು ವಿಷಯ ಅದು. ಈಗ ನಾನು ಸಾದಿಕ್ ಪೈಲ್ವಾನ್ ಒಬ್ಬ ನಿಷ್ಠಾವಂತ, ಸಾದಿಕ್ ಪೈಲ್ವಾನ್ಗೆ ತಕ್ಷಣ ನಿಗಮ ಮಂಡಳಿ ಆದೇಶ ಕೊಡಬೇಕು, ತಕ್ಷಣ ಘೋಷಣೆ ಮಾಡಬೇಕು ಸಿದ್ದರಾಮಯ್ಯ ಚುನಾವಣೆ ನಂತರ. ಆ ಆದೇಶ ಈ ಚುನಾವಣೆ ವೋಟಿಂಗ್ ನಂತರ 10ನೇ ತಾರೀಕಿನಿಂದ ಜಾರಿಗೆ ಬರುವಲ್ಲಿ ಅವರಿಗೆ ನಿಗಮ ಮಂಡಳಿ ಸ್ಥಾನ ಈಗ ತಕ್ಷಣ ಕೊಡಬೇಕು. ಏನು MLC ಕೊಡ್ತೀರಿ? ಯಾವುದು ಕೊಡ್ತೀರಿ ಸಿದ್ದರಾಮಯ್ಯನವರೇ? ಪಕ್ಷಕ್ಕೆ ತ್ಯಾಗ ಮಾಡಿದಂಥ ಈ ಸಾದಿಕ್ ಪೈಲ್ವಾನನ ಬಗ್ಗೆ ಹಿನ್ನೆಲೆ ಏನು? ಇವತ್ತು ದಾವಣಗೆರೆ ಅಡ್ಡಾಡ್ರಿ, ಎಲ್ಲಿ ನೋಡಿದಲ್ಲಿ ಸಾದಿಕ್ ಪೈಲ್ವಾನ್ ಅಂತಾರ. ಆದರೆ ಅಲ್ಲಿ ಬಹಳಷ್ಟು ಜನ ಸಾದಿಕ್ ಪೈಲ್ವಾನನ ಪರವಾಗಿ ಇದ್ದವರು ಬೆಂಗಳೂರಿಗೆ ಹೋಗಿ ಅಲ್ಲಿ ಅವರ ಮನವೊಲಿಸಿ ಮತ್ತೆ ಇಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಆವಾಗ ಮಲ್ಲಿಕಾರ್ಜುನ ಮುಖ ಮಂತ್ರಿ ನಗಾಕೈತ್ರಿ. ಇಲ್ಲಿಕ ಮಲ್ಲಿಕಾರ್ಜುನ ಮುಖ ಸಣ್ಣದ ಮಾಡಿದ ಸಾದಿಕ್ ಪೈಲ್ವಾನ್ ಇದೇನಪ್ಪ ಉಸಾಬರಿ ಅಂತೇಳಿ ಇಲ್ಲಿಕ ನನ್ನ ಮಗ ಟಿಕೆಟ ಬೇಡ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾವಾಗ ಸಾದಿಕ್ ಪೈಲ್ವಾನ್ ಹಿಂಸರಿಸಿದ ತಕ್ಷಣ ಅವಾಗ ಸಮರ್ಥ ಆರಿಸಿ ಬರುವಲ್ಲಿ ಪ್ಲ್ಯಾನ್ ಹೊಡಿದರು. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅಖಾಡಕ್ಕೆ ಮತ್ತು ಮುಂದಿನ ಭಾವಿ ಮುಖ್ಯಮಂತ್ರಿ ಅಂತ ನಾವು ಹೇಳ್ಕೊತ ಬಂದೇವಿ. 33ಕ್ಕೆ ಆಗಬಹುದು. ಈಶ್ವರ್ ಖಂಡ್ರೆ ಮತ್ತು MB ಪಾಟೀಲ್ ಈಗಾಗಲೇ ಅಲ್ಲಿ ಅಖಾಡಕ್ಕೆ ಉಳಿದಾರ, ಮನೆ ಅಡ್ಡಾಡಕತ್ತಾರ. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿ ರಾತ್ರಿ ಹಗಲಿ ದುಡಿಯುವಂಥ ವ್ಯಕ್ತಿ ಯಾರು ಗೊತ್ತೈತೇನ್ರಿ? ಕಲ್ಯಾಣ ಕರ್ನಾಟಕದ ಕನಸುಗಾರ, ಉತ್ತರ ಕರ್ನಾಟಕದ ಮನಸ್ಸುಗಾರ, ಕಿತ್ತೂರು ಕರ್ನಾಟಕದ ಇಚ್ಛಾಶಕ್ತಿಯಗಾರ, ಅವನೇ ಸಲೀಂ ಅಹ್ಮದ್ಗೂ ತಕ್ಷಣ ಮಂತ್ರಿ ಸ್ಥಾನ ಘೋಷಣೆ ಮಾಡಬೇಕು. ಅಲ್ಲಿ ಯಾರ್ದೇನು ನಡೆಯಂಗಿಲ್ಲ. ಸಲೀಂ ಅಹ್ಮದ್, ರಿಜ್ವಾನ್ ಅರ್ಷದ್ ಇವರೆಲ್ಲರೂ ಬಂದ ತಕ್ಷಣ ಅಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕಾಂಗ್ರೆಸ್ ಗಾಳಿ ಬೀಸಾಕೈತು. ಸಾದಿಕ್ ಪೈಲ್ವಾನ್ ಒಂದು ಬಿಗ್ ಟಾನಿಕ್, ಬಿಗ್ ಶಕ್ತಿ. ಸಾದಿಕ್ ಪೈಲ್ವಾನದ ಹಿನ್ನೆಲೆ ಎಲ್ಲ ತೆಗೆದು ನೋಡ್ರಿ. ಸಾದಿಕ್ ಪೈಲ್ವಾನ್ಗೆ ತಕ್ಷಣ ಆದೇಶ ಮಾಡಬೇಕು. ಹಂಗಾದ್ರೆ ಸಾದಿಕ್ ಪೈಲ್ವಾನ್ ಬಗ್ಗೆ ಮುಖ್ಯಮಂತ್ರಿ ಯಾವ ನಿರ್ಣಯ ತಗೋತೀರಿ? ಸಲೀಂ ಅಹ್ಮದ್ ನೀವು ಹಲೋ ಅನ್ನಬೇಕು, ಸುರ್ಜೇವಾಲಾ
ಸುರ್ಜೇವಾಲಾ ಆದೇಶ ಮಾಡಬೇಕು, ತಕ್ಷಣ CM ಒಂದು ಮುಖ್ಯ ಕಾರ್ಯದರ್ಶಿಗೆ ಆದೇಶ ಮಾಡಬೇಕು, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಾಗಿ ಸಾದಿಕ್ ಪೈಲ್ವಾನ್ ಬರಬೇಕು. ಇಲ್ದಿದ್ದರೆ ಅಲ್ಪಸಂಖ್ಯಾತರ ಮನಸ್ಸನ್ನು ಮಾಡ್ಕೋತಾರೆ. ಅಲ್ಪಸಂಖ್ಯಾತರ ಮನಸ್ಸು ಪಟ್ರ ಇದೇ ಕಾಂಗ್ರೆಸ್ಸಿನ ಠೇವಣಿ ಸಹಿತ ನಷ್ಟ ಮಾಡುವಂಥ ಶಕ್ತಿ ಇಟ್ಕೊಂಡಾರ. ಅದರ ಸಲುವಾಗಿ ಯಾವ ನಿರ್ಣಯ ತಗೋತೀರಿ ನೀವು? ಸಾದಿಕ್ ಪೈಲ್ವಾನ್ ಅಜಾತ ಶತ್ರು, ಒಬ್ಬ ಗಟ್ಟಿ ಮುಟ್ಟಿಯಾದಂಥ ನಾಯಕ. ಹಂಗಾದ್ರೆ ಫೇಸ್ಬುಕ್ ಫಾಲೋ ಮಾಡಿರಿ, ಯೂಟ್ಯೂಬ್ದಾಗ ಬಟನ್ ಹೊಡಿರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ.